ಕೂಡ ಶೇಕಡ 99% ಸರ್ಕಾರಿ ಆಡಳಿತ ಕಾರ್ಯಕ್ರಮಗಳೇ. ಆದ್ರೆ ಈ ಒಂದು ಕಾರ್ಯಕ್ರಮ ಬಹಳ ವಿಭಿನ್ನವಾಗಿರ್ತಕ್ಕಂಥ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಅತ್ಯುನ್ನತ ಪದವಿಯನ್ನು ಪಡೆದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ಸೇರ್ಕೊಂಡು ನಮ್ಮ ಗ್ರಾಮದ ಮಕ್ಕಳ ಭವಿಷ್ಯಕ್ಕಾಗಿ ಇರಲಿ, ನಮ್ಮ ನೆನಪುಗಳು ಕೂಡ ಸದಾ ಗ್ರಾಮದೊಟ್ಟಿಗೆ ಇರಲಿ ಉದ್ದೇಶದಿಂದ ಇವತ್ತು ಮುದುಗುಳಿ ಗ್ರಾಮದಲ್ಲಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಇವತ್ತು ನವೀಕರಣವನ್ನ ಯಾವುದೇ ಇಂಜಿನಿಯರ್ ಇಲ್ಲದೆ ತಮ್ಮದೇ ಉಸ್ತುವಾರಿಯಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಹಳೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಂಜುಳಮ್ಮ, ಡಾಕ್ಟರ್ ರವಿಚಂದ್ರ ಮತ್ತು ಎಲ್ಲ ಸ್ನೇಹಿತರಿಗೂ ಸರ್ಕಾರದಿಂದ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಸಾಮಾನ್ಯವಾಗಿ ಜನ ಆದರೆ ಬೆಳೆದ ನಂತರ ನನ್ನ ಊರು, ನನ್ನ ಗ್ರಾಮ, ನನ್ನ ಶಾಲೆ, ನನ್ನ ಗುರುಗಳು ಅಂತ ಹೇಳಿ ಆ ಗ್ರಾಮಕ್ಕೆ ಸೇವೆ ಮಾಡ್ತಾರಲ್ಲ, ಇದು ಬಹಳಷ್ಟು ವಿರಳದಲ್ಲಿ ವಿರಳ. ಬಹುಶಃ ಈ ತಾಲೂಕಿನಲ್ಲಿ ಇದೊಂದು ಮಾದರಿ ಕಾರ್ಯಕ್ರಮ ಅಂತ ನಾನಾದರೂ ಭಾವಿಸ್ತೇನೆ. ಇವತ್ತು ನೋಡಿದೆ ನಾನು ಅನೇಕ ಬಾರಿ ಬಂದಾಗ ಕೂಡ ಗ್ರಾಮಸ್ಥರು ಶಾಲೆ ಶಿಥಿಲವಾಗಿದೆ ಹೇಳಿದಾಗ ಒಂದು ಹೊಸ ಕನ್ನಡವನ್ನು ಹಾಕೊಟ್ಟೆ. ಅದರ ಒಟ್ಟಿಗೆ ಇವತ್ತು ಈ ಎರಡೂ ಬಿಲ್ಡಿಂಗ್ ಸೇರ್ಕೊಂಡ್ರೆ ಬಹುಶಃ 48 ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಇವತ್ತು ಅನುಕೂಲ ಆಗಿದೆ. ನಾನು ಬರ್ತಾ ಮಕ್ಕಳನ್ನ ಕೇಳಿದೆ, ಸಾಮಾನ್ಯ ಶಾಲೆ ನೋಡಿದ್ರೆ ನಾನು ಮಕ್ಕಳು ಆ ಮಕ್ಕಳು ದೇವರಿಗೆ ಸುಳ್ಳು ಹೇಳೋದಿಲ್ಲ. ಆ ಸಣ್ಣ ಮಕ್ಕಳು ಕೇಳ್ಬೇಕಾದ್ರೆ ಹೇಳ್ತಾರೆ, ಹುಷಾಗಿರೋ ಮಕ್ಕಳು ಹೇಳಲ್ಲ, ಎಲ್ಲ ಒಗ್ಗಟ್ಟಾಗಿ ಒಂದೇ ಸ್ಲೋಗನಲ್ಲಿ ಮಟ್ಟೆ ಬಿಡ್ತಾರ. ಎಸ್ ಅಲ್ಲ ಮಕ್ಕಳ ಅಲ್ವಾ? ಹಾಗೆ ಈ ಮಕ್ಕಳಿಗೂ ಈ ಎಪ್ಪೆಲೆಗೂ ಅವಿರಾಮ ಸಂಬಂಧ ಎಲ್ಲ ಕಡೆ. ನನಗೆ ದೊಡ್ಡವರಿಂದ ಹೆಚ್ಚಿಗೆ ಪ್ರೀತಿ ಮಾಡೋರು ಮಕ್ಕಳೇ. ದೊಡ್ಡವ್ರಿಗೆ ಬಹಳ ಡಿಮ್ಯಾಂಡ್ ಜಾಸ್ತಿ. ಒಂದು ಮಾಡಲಿಲ್ಲ ಅಂದ್ರೆ ನಾ ಕೊಡ್ಕೇಳಿ ಮಕ್ಕಳ ಭಾವನೆ ಇಲ್ಲ. ಹಾಗಾಗಿ ಈ ಮಕ್ಕಳು ಇವತ್ತು ಈ ಶಾಲೆಯಲ್ಲಿ ಬಹಳ ಚಟುವಟಿಕೆಯಲ್ಲಿ ಇದ್ದಾರೆ. ಹಾಗಾಗಿನೇ ಇವತ್ತು 48 ಜನಕ್ಕೆ ನಿಮ್ಮ ಶಾಲೆಗೆ ನಾವು 5 ಟೀಚರ್ಸ್ ಅನ್ನು ಕೊಟ್ಟಿದ್ದೇವೆ. 48 ಮಕ್ಕಳಿಗೆ 5 ಜನ ಉಪಾಧ್ಯಾಯರನ್ನು ಕೊಟ್ಟಿದ್ದೇವೆ. ಯಾಕಂದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅಂತ. ಸಂತೋಷ ಆಗುತ್ತೆ. ಇವತ್ತು ಈ ನವೀಕರಣವನ್ನು ಮಾಡಿ ಮುತುವರ್ಜಿದ ಎಲ್ಲ ಸ್ವಂತ ಖರ್ಚು ಹಾಕೊಂಡು ನಮ್ಮನ್ನು ಸ್ವಾಗತ ಮಾಡಿ 2 ಅರ್ಥ ಇದೆ. ಗುರುಮಠದ ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ನಾವು ಪ್ರಾಮಾಣಿಕವಾಗಿ ನಾನು ಮತ್ತು ನನ್ನ ಶಿಕ್ಷಣ ಎಲ್ಲ ಅಧಿಕಾರಿಗಳು ಕೂಡ ಶ್ರಮಿಸ್ತೇವೆ. ಹಾಗೇನೆ ಹೆಚ್ಚೆಚ್ಚಿಗೆಲ್ಲ ಇವತ್ತು ಹೆಣ್ಮಕ್ಳೇ ಹೆಂಗ್ ಬರೋದು. ಹಿಂದೆ ಒಂದು ನಾಣ್ಣುಡಿ ಇತ್ತು, ಅಂಬೇಡ್ಕರ್ ಹೇಳ್ತಾ ಇದ್ರು, ಸಂಘಟನೆ, ಶಿಕ್ಷಣ, ಹೋರಾಟ ಅಲ್ವಾ? ಅವತ್ತು ಆ ಮೂಲಭೂತ ಬಳಸ್ಕೊಂಡೆ ಇವತ್ತು ಮಂಜುಳಾಮವರು ಡಾಕ್ಟರ್ ಆಗಿರ್ತಕ್ಕಂಥದ್ದು, ಮಧುಚಂದ್ರ ವಿದ್ಯಾರ್ಥಿಯಾಗಿ ಒಳ್ಳೆ ನಾಯಕನಾಗಿರ್ತಕ್ಕಂಥದ್ದು, ಸಹದೇವ ಅಧಿಕಾರಿ ಆಗಿರ್ತಕ್ಕಂಥದ್ದು, ನಮ್ಮ ಮಂಜುಳಾಮರು ಕೂಡ ಅಧ್ಯಕ್ಷ ಆಗಿರ್ತಕ್ಕಂಥದ್ದು. ಮತ್ತೆ ಅಂಬೇಡ್ಕರ್ ಇಲ್ಲ ಅಂದ್ರೆ ಇವರ ಅಧ್ಯಕ್ಷರು ಇಲ್ಲ, ನಾನು MLA ಇಲ್ಲ, ಇವರು ಡಾಕ್ಟರ್ ಮೊದಲೇ. KLEDಯಲ್ಲಿ 5 ಲಕ್ಷ ಕೊಳ್ಳಿಗೆ ಆಯ್ತಾ? ಅಲ್ಲಿ ಯಾರು ಹಳೆ ಮಕ್ಕಳು ಕೂರ್ಬಾರ್ದು, ಸ್ವಲ್ಪ ಡಿಮಾಲಿಷ್ ಮಾಡು ಕೊಡಿಸ್ತೀನಿ ನಾನು. ಸೊ ಹೀಗಾಗಿ ತಮ್ಮ ಕಿವಿ ಮಾತನ್ನು ಹೇಳಿ ಇವತ್ತು ನಾನು ಕೂಡ ಸಣ್ಣ ಕಾರ್ಯಕ್ರಮ ಆದ್ರೂ ಕೂಡ ಬೆಂಗಳೂರು ಪ್ರೋಗ್ರಾಮ್ ಇತ್ತು. ಆದ್ರೆ ನಮ್ಮ ಸಹದೇವರು, ನಟರಾಜಣ್ಣವರು ಬಂದು ಕರೆದಾಗ ಇಲ್ಲ ಅಂತ ಹೇಳಕ್ ಮನಸ್ಸು ಬಂದಿಲ್ಲ. ಯಾಕಂದ್ರೆ ಒಳ್ಳೆ ಕೆಲಸ, ಇವ್ರೇನು ಮಾದರಿ ಆಗಿದ್ದಾರೆ. ಇವ್ರನ್ನ ನೋಡಿ ಮುಂದೆ ಬೇರೆ ಗ್ರಾಮಗಳು ನಾಚಿಕೆ ಆಗಬೇಕು ಓದಂತ ವಿದ್ಯಾರ್ಥಿಗಳಿಗೆ. ಈ ಒಂದು ಸರ್ಕಾರ ಎಲ್ಲ ಮಾಡಲಿಕ್ಕಾಗೋದಿಲ್ಲ. ಸರ್ಕಾರ ಒಟ್ಟಿಗೆ ನಾವು ಕೈ ಜೋಡಿಸಬೇಕು. ಕೈ ಜೋಡಿಸಿದ್ರೆ ಮಾತ್ರನೇ ಇಂಥ ಗ್ರಾಮಗಳ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಈ ಕಾರ್ಯಕ್ರಮವನ್ನ ಹಳೆ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಬಹುಶಃ ಯಾರ್ಯಾರು ಸಹಾಯ ಮಾಡಿ ಆ ಮಕ್ಕಳಿಗೆ ವಿದ್ಯಾದಾನಕ್ಕೆ ಸಹಕಾರ ಕೊಟ್ಟಿದ್ದೀರಿ, ನಿಮ್ಮೆಲ್ಲ ಕುಟುಂಬಗಳಿಗೆ ನಿಮಗೆ ಭಗವಂತ